ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಯಾವುದೇ ಕಾರ್ಯವನ್ನು ಮಾಡ್ತಾ ಇರಬೇಕಾದಾಗ, ಅಂದರೆ ಉದಾಹರಣೆಗಾಗಿ ರಾಯರ ಪೂಜೆ ಅಥವಾ ಜಯತೀರ್ಥರ ಪೂಜೆ ಅಂಥೇಳಿ ಗುರುಗಳ ಪೂಜೆ ಅಥವಾ ಅಗ್ನಿಯಲ್ಲಿ ಹವನವನ್ನು ಮಾಡುವುದು ಮತ್ತು ಪವಮಾನ ಹೋಮವನ್ನು ಮಾಡ್ತಾ ಇರಬೇಕಾದಾಗಲಿ ಅಥವಾ ಲಕ್ಷ್ಮೀ ಸ್ತೋತ್ರವನ್ನು ಅಥವಾ ಲಕ್ಷ್ಮೀ ಸುಳಾದಿಯನ್ನು ಅಥವಾ ಶ್ರಾವಣ ಮಾಸದ ನಿಮಿತ್ತ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಎಲ್ಲೇ ಆಗಲಿ ನಾವು ಏನು ಅನುಸಂಧಾನವನ್ನು ಮಾಡಬೇಕು ಅಂದರೆ, ಸಮರ್ಪಣೆ ಮಾಡಬೇಕಾದಾಗ ತತ್ತದ್ದೇವತಾಂತರ್ಗತ ಅಂದರೆ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಅಥವಾ ಜಯತೀರ್ಥ ಗುರುವಂತರ್ಗತ ಇದು ಅಗ್ನಿಯ ಪೂಜೆಯನ್ನು ಮಾಡ್ತಾ ಇರಬೇಕಾದಾಗ ಅಗ್ನ್ಯಂತರ್ಗತ ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ, ವಾಯುದೇವರ ಹೋಮವನ್ನು ಮಾಡ್ತಾ ಇರಬೇಕಾದ ಅಥವಾ ಪೂಜೆಯನ್ನು ಮಾಡ್ತಾ ಇರಬೇಕಾದ ವಾಯುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರಿಯ. ಇನ್ನು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರುವಾಗ ಲಕ್ಷ್ಮಂತರ್ಗತ ಭಾರತೀಯ ಮುಖ್ಯ ಲಕ್ಷ್ಮಂತರ್ಗತ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತಭವತು ಅಂತ ಈ ರೀತಿಯಾಗಿ ನಾವು ಅನುಸಂಧಾನ ಮಾಡಬೇಕು. ಯಾಕಂದರೆ ಕೇವಲ ದೇವತೆಗಳನ್ನು ನಾವು ಪೂಜೆಯನ್ನು ಮಾಡಬಾರದು. ಯಾಕಂತಂದರೆ ಪರಿವಾರತೆಯ ಗ್ರಾಹ್ಯ ಅಪಿಯೇಯ ಪ್ರಧಾನತಃ ಅಂತ ಅನುವ್ಯಾಖ್ಯಾನದಲ್ಲಿ ಶ್ರೀಮಾಚಾರ್ಯರು ಹೇಳಿದ್ದಾರೆ. ಎಲ್ಲರೂ ಕೂಡ ದೇವತೆಗಳು ಗ್ರಾಹ್ಯ, ಹೆಂಗೆ ಪರಮಾತ್ಮನ ಪರಿವಾರರಾಗಿದ್ದಾರೆ, ಆದ್ದರಿಂದಾಗಿ ಹೊರತು ಸ್ವತಂತ್ರವಾಗಿ ಅವರನ್ನು ಪೂಜೆ ಮಾಡಬಾರದು. ಕೇವಲ ಗಣಪತಿಯನ್ನು ಪೂಜೆ ಮಾಡ್ತಾ ಇರಬೇಕಾದ ಗಣೇಶ ಚತುರ್ಥಿ ದಿವಸ ಗಣಪತಿ ಅಷ್ಟೇ ಪೂಜೆ ಮಾಡ್ತೀವಿ, ಅಥವಾ ಕೇವಲ ಅಗ್ನಿಯನ್ನು ಅಷ್ಟೇ ಅಲ್ಲಿ ಹವನವನ್ನು ಮಾಡ್ತೀವಿ. ಶನಿ ಜಪವನ್ನು ಮಾಡ್ತಾ ಇರಬೇಕಾದ್ರೆ ಶನಿಯನ್ನು ಅಷ್ಟೇ ಕುರಿತು ತಪಸ್ಸನ್ನು ಮಾಡ್ತೀವಿ, ಅಥವಾ ಶನಿ ಹೋಮವನ್ನು ಮಾಡ್ತಾ ಇರಬೇಕು ಶನಿಯನ್ನು ಕುರಿತು ಅಷ್ಟೇ ತಪಸ್ಸು ಮಾಡ್ತೀವಿ ಇತ್ಯಾದಿಗಾಗಿ ಮಾಡಬಾರ್ದು. ಮಾಡಿದರೆ ಏನಾಗ್ತದೆ ಅಂತಂದರೆ ಆ ಮಾಡಿ ತದಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತಭವತು ಅಥವಾ ಅವರವರ ಕುಲಸ್ವಾಮಿಯಾದಂತಹ ದೇವತೆಗಳಲ್ಲಿ ಸಮರ್ಪಣೆ ಮಾಡಿ ಪ್ರೀತಿಯಾಗಲಿ ಅಂತೇಳಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂತಂದರೆ, ಅದಕ್ಕೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಅವೈಷ್ಣವಕೃತೋ ಯಜ್ಞೋ ದೀನದೇವಸ್ತು ಯುಜ್ಯತೆ ವೈಷ್ಣವಸ್ತು ಕೃತೋ ಯಜ್ಞೋ ದೇವೈ ಮನುನಾಮಕೈ ಅಂತ ಇರುತ್ತೆ. ಅಂದರೆ ಕೇವಲ ಆಯಾ ದೇವತೆಗಳ ಯಜ್ಞಾದಿಗಳನ್ನು ಪೂಜೆಯನ್ನು ಮಾಡಿದ್ವಿ ಅಂತಾದರೆ ಆಗ ತತ್ತದ್ದೇವತಾಕವಾದಂತಹ ತನ್ನಾಮಕವಾದಂತಹ ಆ ದೇವತೆಗಳಲ್ಲ, ತನ್ನಾಮಕರಾದಂತಹ ದೈತ್ಯರು ಆ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅವರು ನಮಗೆ ಹಿತವನ್ನು ಉಂಟು ಮಾಡುವುದಿಲ್ಲ, ಕಿಂತು ನಮಗೆ ಅಹಿತವನ್ನೇ ತಂದು ಕೊಡುತ್ತಾರೆ. ಯಾವಾಗ ಅವೈಷ್ಣವಕೃತ ಅಂದರೆ ವಿಷ್ಣುದ್ದೇಶಕವಾಗಿ ಆಗಲಿಲ್ಲ, ನಾವು ಮಾಡುವಂತಹ ಪೂಜೆ ಯಜ್ಞ ಇತ್ಯಾದಿಗಳು ವಿಷ್ಣುಕೃತ ಅಂತ ಆಗದೇ ಇದ್ದರೆ, ಕೇವಲ ಆ ದೇವತೆಯನ್ನು ಉದ್ದೇಶ ಮಾಡಿಕೊಂಡಾಗ ಆ ದೇವತೆಯು ಕೂಡ ನಮ್ಮ ಅನುಗ್ರಹವನ್ನು ಮಾಡುವುದಿಲ್ಲ. ಆದ್ದರಿಂದಾಗಿ ಏನು ಮಾಡಬೇಕು ಅಂದರೆ ವೈಷ್ಣವಕೃತ ಅಂದರೆ ವಿಷ್ಣುವನ್ನು ಪ್ರೀತಿಯಾಗಲಿ, ತದಂತರ್ಯಾಮಿಯಾದಂಥ ಭಗವಂತನು ಪ್ರೀತಿಯಾಗಲಿ ಅಂತ ಇರ್ತೆ ಹೇಳಿದಾಗ ಆ ದೇವತೆಯಲ್ಲಿರುವಂತಹ ಪರಮಾತ್ಮ ಅಂದರೆ ಪರಮಾತ್ಮ ಅಗ್ನಿಯಲ್ಲಿ ಇದ್ದು ಅಗ್ನಿಯಿಂದಾಗಿ ತಾನು ಅನುಗ್ರಹವನ್ನು ಮಾಡಿಸುತ್ತಾನೆ, ತಾನು ಅನುಗ್ರಹ ಮಾಡಿ ಅವರಿಂದ ಅನುಗ್ರಹ ಮಾಡಿಸ್ತಾನೆ. ವಾಯುದೇವರಲ್ಲಿ ಇದ್ದು ವಾಯುದೇವರಿಂದಾಗಿ ತಾನು ವಾಯುದೇವರ ಮುಖಾಂತರ ಅನುಗ್ರಹವನ್ನು ಮಾಡಿಸ್ತಾನೆ. ತತ್ವ ಸಮನ್ವಯ ಎನ್ನುವಂತಹ ಸೂತ್ರದಿಂದ ನಿರ್ಣೀತವಾದದ್ದು. ಎಲ್ಲ ಶಬ್ದಗಳು ಕೂಡ ಭಗವದ್ವಾಚಕವಾಗಿವೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ಎನ್ನುವಂಥ ಶ್ರುತಿಯೂ ಕೂಡ ಎಲ್ಲ ನಾಮಗಳು ಕೂಡ ಅಂದರೆ ಅಗ್ನಿ ಅಗನ್ನಯತಿ ಇತಿ ಅಗ್ನಿ
ಎಲ್ಲವನ್ನೂ ಕೂಡ ತಿನ್ನುತ್ತಾನೆ ಪ್ರಳಯ ಕಾಲದಲ್ಲಿ. ಆದ್ದರಿಂದ ಅಗ್ನಿ. ಪವಮಾನ ಸಂಸಾರಾತ್ ಪಾವಯಿತ್ವ ಮಹಾನಂದೇ ವಿನೋತಿ ಇತಿ ಪವಮಾನ. ಸಂಸಾರದಿಂದಾಗಿ ರಕ್ಷಣೆ ಮಾಡಿ, ಸಂಸಾರದಿಂದಾಗಿ ದಾಟಿಸಿ ಮಹಾನಂದದಲ್ಲಿ ಅಂದರೆ ಮೋಕ್ಷದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನು ಪವಮಾನ ಎಂದು ಕರೆಯುತ್ತಾರೆ. ಆದ್ದರಿಂದಾಗಿ ಎಲ್ಲ ಭಗವಂತನಿಗೆ ವಾಚಿಕವಾದದ್ದರಿಂದಾಗಿ ನಾವು ಸಮರ್ಪಣೆ ಮಾಡ್ತಾ ಇರಬೇಕಾದಾಗ, ಅಗ್ನಿಯನ್ನು ಪೂಜೆ ಮಾಡಬೇಕಾದಾಗ ಅಗ್ನ್ಯಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರಿಯತಾಂ ಪ್ರಿಯತೋಬೋತು ಅಂತ ಇಷ್ಟೇ ಅನುಸಂಧಾನ ಮಾಡಿದರೆ ಸಾಕು. ಅಂದರೆ ಅಗ್ನಂತರ್ಯಾಮಿ ಆದಂಥ ಮುಖ್ಯ ಪ್ರಾಣಾಂತರ್ಗತನಾದಂಥ ಪರಮಾತ್ಮ ಈ ಪೂಜೆಯಿಂದಾಗಿ ತೃಪ್ತನಾಗಲಿ, ಪ್ರೀತನಾಗಲಿ. ತೃಪ್ತಿ ಅನ್ನೋದಿಲ್ಲ ಪರಮಾತ್ಮನಿಗೆ. ಆತ್ಮಕಾಮಸಕಾಮಸ್ಪುನ ಕಾಸ್ಪುರ ಅಂತಂತೆ ನಿತ್ಯ ತೃಪ್ತ. ನಮ್ಮಿಂದ ಆ ಪೂಜೆಯಿಂದ ಅವನು ತೃಪ್ತನಾಗುವುದಲ್ಲ, ಆದರೂ ಕೂಡ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡಿದರೆ ಸಾಕು. ಪರಮಾತ್ಮ ಪ್ರೀತನಾಗಿ ಆ ದೇವತೆಯ ಮುಖಾಂತರ ನಮಗೆ ಫಲವನ್ನು ಕೊಡ್ತಾನೆ. ಇಲ್ಲ ಅಂತಂದರೆ ಅವೈಷ್ಣವ ಕೃತ ಅಂದರೆ ನಾವು ಆ ಅನುಸಂಧಾನ ಮಾಡಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಆ ತನ್ನ ನಾಮಕರಾದಂಥ ದೈತ್ಯರು ಅದನ್ನು ಸ್ವೀಕಾರವನ್ನು ಮಾಡ್ತಾರೆ. ಅದರಿಂದ ನಮಗೆ ಏನೂ ಫಲ ಬರಲ್ಲ. ಆದ್ದರಿಂದಾಗಿ ನಾವು ಯಾವುದೇ ಯಾಗವನ್ನು ಮಾಡ್ತಾ ಇರಬೇಕಾದಾಗಲೇ ಈ ಅನುಸಂಧಾನವನ್ನು ಮಾಡ್ತಾ ಇರಬೇಕು. ಶ್ರೀಕೃಷ್ಣಾರ್ಪಣ.